ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತು ಫೆಬ್ರವರಿ 14th, ಏಷ್ಯಾದ ಏರೋ ಇಂಡಿಯಾ ಏರ್ ಶೋ ನಡೆಸ್ತಾರಲ್ವ, ಅದು ಬೆಂಗಳೂರಿನ ಯಲಹಂಕದಲ್ಲಿ ಈ ವರ್ಷ ನಡೀತಾ ಇದೆ. ಸೊ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಮನೆಯಿಂದ ಯಲಹಂಕ ಆಲ್ಮೋಸ್ಟು 2 ಗಂಟೆ ಹತ್ತತ್ರ ಆಗುತ್ತೆ, ಟ್ರಾಫಿಕ್ಕೆಲ್ಲ ಸೇರಿಸಿ ಲೆಕ್ಕ ಹಾಕಿದ್ರೆ. ಹಾಗಾಗಿ 7 o'clock ಹೊರಟ್ರೆ ಸರಿ ಆಗುತ್ತೆ. 9:45ಗೆ ಶೋ ಇರೋದಲ್ವ, ನೋಡ್ಬೋದು ಆರಾಮಾಗಿ ಅಂತ ಹೊರಟ್ರೆ. ಟ್ರಾಫಿಕ್ ನಮ್ಮನ್ನು ಬಿಟ್ಟೇ ಇಲ್ಲ. 2-3 ಕಿಲೋಮೀಟ್ರ್ ಹಿಂದೆಯಿಂದನೇ ಡೆಡ್ ಟ್ರಾಫಿಕ್ ಆಯಿತಾ. ಈ ಟ್ರಾಫಿಕ್ ನೋಡಿ ನೋಡಿ ಕಾರಲ್ಲೇ ನಮ್ಮ ಜೋಶ್ ಎಲ್ಲ ಮುಗ್ದೋಯ್ತು. ಅಯ್ಯೋ ಯಾಕಾದ್ರೂ ಬಂದ್ವಿ ಅನ್ನೋ ಪರಿಸ್ಥಿತಿಗೆ ಬಂದ್ವಿ. ಅದರಲ್ಲಿ ಬೇರೆ ಕೆಲವರಿಗೆ ಕಾರ್ಗಳು ಕೆಟ್ಟೋಗೋದು ಮತ್ತು ಬೈಕೆಲ್ಲ ಕೆಟ್ಟೋಗಿ ರೋಡ್ ಮಧ್ಯ ನಿಲ್ಲಿಸ್ಕೊಂಡಿದ್ರು. ಅವ್ರದ್ದೊಂಥರ ಪರದಾಟ ಆದರೆ ಅವರಿಂದ ನಮಗೆ ಇನ್ನೊಂದು ಥರ ಪ್ರಾಬ್ಲಮ್ಸು. ಅಂದರೆ ಮಧ್ಯ ರೋಡಲ್ಲಿ ಕಾರ್ ಕೆಟ್ಟೋದ್ರೆ ಜಾಮ್ ಆಗೋದು ಕೇಳಬೇಕಾ ಎಷ್ಟಾಗುತ್ತೆ ಅಂತ. ಸೊ ಅವ್ರದ್ದು ನಮ್ಮದು ಎಲ್ಲ ಪರಿಸ್ಥಿತಿ ಫ್ರಸ್ಟ್ರೇಷನ್ ಆಗ್ತಿತ್ತು. ಕೆಲವ್ರು ಕ್ಯಾಬಲ್ಲೆಲ್ಲ ಬಂದವರು ಅಲ್ಲಿ ಮಧ್ಯ ರೋಡಲ್ಲೇ ಇಳ್ಕೊಂಡು ನೆಡ್ಕೊಂಡು ಹೋಗೋದೇ ಬೆಟರ್ ಅಂತ ನೆಡ್ಕೊಂಡು ಹೋಗ್ತಾಯಿದ್ರು. ನಾವೂ ನೆಡ್ಕೊಂಡು ಹೋದ್ರೇ ಆಗ್ತಿತ್ತು ಅಂತ ಅನ್ಕೋತೀವಿ. ಆದರೆ ಏನಂದರೆ ನೆಡ್ಕೊಂಡು ಹೋದರೆ ಆ ಬಿಸಿಲಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕು, ಅದೊಂದು ಸಮಸ್ಯೆ. ಸೊ ಏರ್ ಶೋದು ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಎಂಟ್ರೆನ್ಸ್. ಬಟ್ ಇಲ್ಲಿ ಕ್ಯೂ ನೋಡ್ತಾ ಇರಿ, ನೀವು ನೋಡಿದಷ್ಟು ಮುಗಿಯಲ್ಲ ಆಯಿತು, ಅಷ್ಟು ಕ್ಯೂ ಇತ್ತು. ಹಾಗಾಗಿ ಈ ಕ್ಯೂ ನೋಡ್ತಾನೆ ಇರಿ, ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಯಾರು ಹೋಗೋರಿದ್ದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಫಸ್ಟ್ ಏನಂತಂದರೆ, ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿಕೊಂಡು ಬರೋದು ಒಳ್ಳೆಯದು. ಯಾಕೆಂದರೆ ಡೊಮೆಸ್ಟಿಕ್ ಪಾರ್ಕಿಂಗ್ ಅಂತ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ ಆರಾಮಾಗಿ ಪಾರ್ಕಿಂಗ್ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಟ್ರಾಫಿಕಲ್ಲಿ ಹೋಗೋದು ಒಂದು ಸಮಸ್ಯೆ ಅಷ್ಟೇ. ₹100 ಪಾರ್ಕಿಂಗ್ ಇದೆ ಅಂತೆಲ್ಲ ಕರಿತಿರ್ತಾರೆ. ಅಲ್ಲಿ ಹೋದರೆ ಏನು ಗೊತ್ತಾ, ಈ ಥರ ಬಿಸಿಲಲ್ಲಿ ಮತ್ತೆ ಹೋಗಬೇಕು. ನಾವು ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ರಿಂದ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಬಿಸಿಲಲ್ಲೆಲ್ಲ ನಿಲ್ಲೋ ಪರಿಸ್ಥಿತಿನೇ ಇಲ್ಲ. ಸ್ವಲ್ಪ ದೂರ ಇರುತ್ತೆ ಪಾರ್ಕಿಂಗ್ ಅಷ್ಟೇ. ಮತ್ತೇನಂದರೆ ಛತ್ರಿ ತೊಗೊಂಡು ಹೋಗೋದಂತೂ ಮರಿಬೇಡಿ. ನಮ್ದು ಅದೇ ಫಜೀತಿ. ಆ ಬಿಸಿಲಿಗೆ ಹೆಂಗೆ ಆಗ್ತಿತ್ತು ಅಂದರೆ, ರಣ ಬಿಸಿಲು ಅಂತ ಹೇಳ್ತಾರಲ್ಲ ಆ ಥರ. ಆದರೆ ಐಶುಗೋಸ್ಕರ ಒಂದು ಹ್ಯಾಟ್ನ ತೊಗೊಂಡ್ವಿ, ಅಲ್ಲಿಗೆ ಮ್ಯಾನೇಜ್ ಆಯಿತು. ನೆಕ್ಸ್ಟು ಮನೆಯಿಂದ ಯಾವುದೇ ಥರ ಫುಡ್ನ ತೊಗೊಂಡು ಹೋಗೋಕ್ಕಿಲ್ಲ, ಅಲ್ಲೇ ಕೊಡ್ತಾರೆ. ರೇಟ್ ಮಾತ್ರ ಗಗನಕ್ಕೇರಿರುತ್ತೆ. ಒಂದು ಬರ್ಗರ್ಗೆ ₹200 ಸ್ಮಾಲ್ ಸೈಜು. ಆಮೇಲೆ ಊಟ ಎಲ್ಲದು ಎಲ್ಲ ಥರದ್ದು ಅಡುಗೆ ಎಲ್ಲ ಇರುತ್ತೆ, ಅಂದರೆ ಊಟ ಇರುತ್ತೆ. ಬಟ್ ಎಲ್ಲದೂ ರೇಟ್ ಜಾಸ್ತಿ, ₹500 ಮೇಲೆ ಇರುತ್ತೆ. ಕುಡಿಯೋ ನೀರು ಮಾತ್ರ ಫ್ರೀಯಾಗಿ ಕೊಡ್ತಾರೆ. ಎಷ್ಟು ಬೇಕಾದರೂ ಕುಡಿಯೋಕ್ಕೆ ನೀರು ಬಾಟಲ್ಸ್ ಕೊಡ್ತಾರೆ, ತೊಂದರೆ ಇಲ್ಲ. ಕ್ಲೀನಾಗಿತ್ತು. ಆ್ಯಂಡ್ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಎಷ್ಟು ಜನ ಬಂದರೂ ಅಷ್ಟು ಜನನೂ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಹಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಈ ಟ್ರಾಫಿಕಲ್ಲಿ ಹೋಗೋದೇ ನಮಗೆ ಪ್ರಾಬ್ಲಮ್ ಆಯಿತು. ಬೆಳಿಗ್ಗೆ ಅಷ್ಟೊತ್ತಿಗೆ ಹೋದ್ರೂ ಒಂದು 2 ಶೋ ಮಿಸ್ ಆಯಿತು. ಅದು ಆಫ್ಟರ್ನೂನ್ ಕೂಡ ಮಾಡ್ತಾರೆ, ಆವಾಗ ನೋಡ್ಕೊಂಡ್ವಿ. ನಮ್ಮ ಹಸ್ಬೆಂಡಿಗಂತೂ ಫ್ರಸ್ಟ್ರೇಷನ್ ಮೀರಿ ಹೋಗಿತ್ತು. ಸೊ ನಾವು ₹2,500 ಟಿಕೆಟ್ ಕೊಟ್ಟು ಬಂದು ಏರ್ ಶೋ ನೋಡೋಕ್ಕಾಗಲಿಲ್ಲ, ಈ ಟ್ರಾಫಿಕಲ್ಲೇ ಇದ್ದೀವಿ, ಹಂಗೆ ಹಿಂಗೆ ಅಂತೆಲ್ಲ ಬೈಕೊಂಡು ಓಡಿಸ್ತಾ ಇದ್ರು. ಒಂದು ಸತಿ ಈ ಟ್ರಾಫಿಕ್ ಏರಿಯಾ ಅಂದರೆ ಪಾರ್ಕಿಂಗ್ ಏರಿಯಾ ನೋಡಿದ್ಮೇಲೆ, ಹಬ್ಬ ಇಷ್ಟು ಒಳ್ಳೆ ಪಾರ್ಕಿಂಗ್ ಸಿಕ್ತಲ್ವಾ, ರೋಡ್ ಸೈಡ್ ನಿಲ್ಲಿಸೋದು ಅಥವಾ ₹100 ಪಾರ್ಕಿಂಗಿಗೆಲ್ಲ ಕೊಟ್ಟಿದ್ರೆ ವೇಸ್ಟ್ ಆಗ್ತಿತ್ತು ಅಂತ. ಬಟ್ ಹೆವಿ ಧೂಳು ನೋಡಿ, ಕೆಂಪು ಮಣ್ಣು ಧೂಳು. ಸೊ ಎಲ್ಲದೂ ನಮ್ಮ ಕರೆಕ್ಟಾಗಿರಬೇಕು ಅಂದರೆ ಆಗಲ್ಲ, ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇಷ್ಟು ಒಳ್ಳೆ ಪಾರ್ಕಿಂಗ್ ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ಅಂದ್ಕೊತೀನಿ. ಸೊ ನಮ್ಮದು ₹2,500 ಟಿಕೆಟ್ ಇತ್ತು ಪರ್ ಹೆಡ್. ಆ್ಯಂಡ್ ಡೊಮೆಸ್ಟಿಕ್ ಪಾರ್ಕಿಂಗಿಗೆ ಎಕ್ಸ್ಟ್ರಾ ಅನಿಸುತ್ತೆ. ಹಾಗಾಗಿ ಇಲ್ಲಿ ಪಾರ್ಕಿಂಗ್ನ ಮಾಡಿದರು. ಎಲ್ಲ ಕಡೆ ಪೊಲೀಸ್ ಇದ್ದರು, ಎಲ್ಲ ಹೆಲ್ಪ್ ಮಾಡ್ತಿದ್ರು, ಏನೂ ತೊಂದರೆ ಇಲ್ಲ. ಸೊ ಇಲ್ಲಿಂದ ಡೈರೆಕ್ಟ್ ಅಂದರೆ ಒಂದು 4-5 ಸತಿ ನಮ್ಮನ್ನ ಚೆಕ್ಕಿಂಗ್ ಮಾಡಿ, ಸೊ ಫುಡ್ ಏನೂ ತೊಗೊಂಡು ಹೋಗಂಗಿಲ್ಲ, ಬೇರೆ ಏನೂ ತೊಗೊಂಡು ಹೋಗಂಗಿಲ್ಲ. ಸೊ ಹಾಗೆಲ್ಲ ಚೆಕ್ ಮಾಡಿ ಆಮೇಲೆ ಕಳಿಸ್ತಾರೆ. ಆ್ಯಂಡ್ ಟಿಕೆಟ್ ಬುಕ್ ಆಗಿರೋದನ್ನು ರೆಡಿ ಇಟ್ಕೋಬೇಕು, ಇಲ್ಲಾಂದರೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪಾರ್ಕಿಂಗಿಂದನೇ ನಮಗೆ ಏರ್ ಶೋ ನೋಡೋಕ್ಕೆ ಸಿಕ್ತು. ಸ್ವಲ್ಪ ಅಲ್ಲಲ್ಲೇ ವೀಡಿಯೋನ ಮಾಡ್ಕೋತಾ ಇದ್ವಿ. ಇಲ್ಲಿ ಬಂದಮೇಲೆ ಇದು ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಬೇಗ ಹೋಗೋಣ ಅಂತ ಅನ್ಕೋತಾ ಇದ್ವಿ. ನೋಡಿ, ಈಗ ಚೆಕ್ಕೆಲ್ಲ ಆದಮೇಲೆ ನಮಗೆ ಈ ಥರ ಬಸ್ ಫೆಸಿಲಿಟಿ ಇರುತ್ತೆ. ಬಸ್ಸಲ್ಲಿ ಆರಾಮಾಗಿ ಏರ್ ಶೋ ನೋಡೋಕ್ಕೆ ಹೋಗ್ಬೋದು. ಸೊ ಯಾವ ಥರ ಇತ್ತು ಅಂತ ನೀವು ನೋಡಿ ಎಂಜಾಯ್ ಮಾಡಿ.
ಸೂರ್ಯ ಕಿರಣ್ ಅಂತ ಇವ್ರ ಹೆಸರು ಗ್ರೂಪಿಗೆ. And now please look to your left. ನಮ್ಮ ರೆಡಾರ್ಸ್ 8 aircraft flying less than 5 meters away, and they will now pull up ಇಲ್ಲೆಲ್ಲ and aircraft roll ಇರುತ್ತಲ್ಲ. the Here they go pulling up to present the battle roll. ಓ ದೊಡ್ಡದಿದೆ ಕಣ. ಹಾಕ್ ಇದು ನಮ್ಮ ಟ್ರೈನರ್ ಏರ್ಕ್ರಾಫ್ಟ್. ಫಸ್ಟು ದೇ ಸ್ಟಾರ್ಟ್ ವಿತ್ ಪ್ರೊಪೆಲರ್ ಏರ್ಕ್ರಾಫ್ಟ್. ವಿಡಿಯೋ ಮಾಡಿ ಇದು ಇನ್ಬಿಲ್ಟ್ ನಮ್ಮದು ಇಂಡಿಜಿನಸ್ ತೇಜಸ್ ಇದಾ ಎಲ್ಲಿದ್ದಾರೆ? ಮಧ್ಯದ ಸೂರ್ಯಕಿರಣ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲ, ಏನು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಇನ್ನೂ ಸಾಕಷ್ಟು ವೆರೈಟಿನ ಮಾಡಿದ್ರು ಆಯಿತಾ. ಹಾರ್ ಶೇಪಲ್ಲಿ ಮಾಡೋದಾಗಿರ್ಬೋದು, ತುಂಬ ವೆರೈಟಿ ಮಾಡಿದ್ರು. ಬಟ್ ನಾನು ಅದನ್ನೆಲ್ಲ ಲೈವಾಗೇ ನೋಡಬೇಕು ಅಂತ ನನಗಿತ್ತು. ಯಾಕೆಂದರೆ ಕ್ಯಾಮ್ರಾ ಇಟ್ಕೊಂಡ್ರೆ ಕ್ಯಾಮ್ರಾ ಮೇಲೆ ಕಾನ್ಸಂಟ್ರೇಷನು. ಅವರು ಹೋದಲ್ಲಿ ಅಂದರೆ ಆ ಬಿಸಿಲಲ್ಲಿ ಒಂದು ಶೂಟ್ ಮಾಡೋಕ್ಕೆ ಕಷ್ಟ, ಮತ್ತು ಲೈವಲ್ಲಿ ನೋಡೋದು ಮಿಸ್ ಆಗಿಬಿಡುತ್ತೆ. ಕ್ಯಾಮ್ರಾ ಮೇಲೆ ಕಾನ್ಸಂಟ್ರೇಷನ್ ಬಂದುಬಿಡುತ್ತೆ. ಹಾಗಾಗಿ ಬೇಡಪ್ಪ, ಇದು ನಾನು ಬಂದಿದ್ದೀನಲ್ಲ ಲೈವಾಗೇ ನೋಡಿ ಕಣ್ಣು ತುಂಬಿಸ್ಕೋಬೇಕು ಅಂತ ಕ್ಯಾಮ್ರಾ ಸೈಡಿಗಿಟ್ಟು ಅದನ್ನು ಮಾತ್ರ ಎಂಜಾಯ್ ಮಾಡ್ತಾಯಿದ್ದೆ ನಾನು. ನಿಮಗೆ ವೀಡಿಯೋ ನೋಡೋ ಆಸೆ ಬಂತು ಅಂದರೆ ಎಷ್ಟೋ ಮೀಡಿಯಾ ಚಾನಲ್ ಅವರು ಅಪ್ಲೋಡ್ ಮಾಡಿದ್ದಾರೆ ಆಲ್ರೆಡಿ ವೀಡಿಯೋಸ್ನ. ಅದನ್ನು ನೋಡಿ ಖುಷಿಪಡಿ. ಆ್ಯಂಡ್ ಇದು ನ್ಯೂಸ್ ಚಾನಲಲ್ಲೂ ಬರ್ತಾ ಇರುತ್ತೆ, ನೋಡಿ ಖುಷಿ ಪಡ್ಬೋದು. ಸೊ ನಾನು ಇವಾಗ ತೋರಿಸ್ತಾ ಇರೋದು ಇದು ಬ್ರೆಜಿಲ್ದು ಏರ್ಕ್ರಾಫ್ಟ್. ಇದು ಟೇಕ್ ಆಫ್ ಆಗ್ತಿತ್ತು ನೋಡಿ, ಎಷ್ಟು ಹತ್ತಿರದಿಂದ ನಾನು ನೋಡ್ತಾ ಇದ್ದೀನಿ. ಒಂದು 2-3 ಜನ ನನ್ನ ಮುಂದೆ ಇದ್ರು ಅಷ್ಟೇ. ಅದಾದಮೇಲೆ ನಾನೇ ಇದ್ದಿದ್ದು. ನನಗಂತೂ ಎಷ್ಟು ಖುಷಿ ಆಗ್ತಿತ್ತಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು. ಇದು ಬರೀ ಟೇಕ್ ಆಫ್ ಆಗಿ ಒಂದು ರೌಂಡ್ ಬಂದು ಹೋಯಿತು ಅಷ್ಟೇ. ಇನ್ನೊಂದೇನು ವಿಶೇಷ ಅಂದರೆ ಅಮೇರಿಕಾದು F-35 ಮತ್ತು ರಷ್ಯಾದು Su-57 5th ಜನರೇಷನ್ ಏರ್ಕ್ರಾಫ್ಟು ಒಟ್ಟಿಗೆ ಸೇರಿದ್ದು ಫಸ್ಟ್ ಟೈಮ್ ಅಂತ ಹೇಳ್ತಾಯಿದ್ರು. ಅವೆರಡ್ರದ್ದು ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಯಿತಾ. ಅದು ನಾನಂತೂ ಯವ್ವದಂಗೆ ಆಗ್ಬಿಟ್ಟೆ ಅವರಿಬ್ರದ್ದು ಪರ್ಫಾರ್ಮೆನ್ಸ್ ನೋಡಿ. ಆ ಸೌಂಡಿಗಂತೂ ಎದೆ ಡಗ್ ಡಗ್ ಅಂತ. ಐಶುಗೆ ಸಿಕ್ಕಾಪಟ್ಟೆ ಭಯ ಆಯಿತು, ಅಮ್ಮ ನಾನು ನೋಡಲ್ಲ ಅಂತ ಹೇಳ್ತಾ ಇದ್ಲು. ಅಷ್ಟು ಚೆನ್ನಾಗಿತ್ತು ಅವರು ಇಬ್ಬರು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಇಂಡಿಯನ್ ಏರ್ಕ್ರಾಫ್ಟ್ ಪರ್ಫಾರ್ಮೆನ್ಸ್ ಕೇಳಬೇಕಾ, ಅವ್ರನ್ನೂ ಮೀರಿಸೋ ಥರನೇ ಇತ್ತು. ಮತ್ತು ತುಂಬ ಎಕ್ಸಿಬಿಷನ್ಸ್ ಎಲ್ಲ ಇತ್ತು. ಇವಾಗ ಬ್ರೇಕ್ ಟೈಮ್, ಊಟಕ್ಕೆಲ್ಲ ಬ್ರೇಕ್ ಇರುತ್ತಲ್ಲ, ಅವಾಗ ಎಕ್ಸಿಬಿಷನ್ ಥರ ನೋಡ್ಬೋದು. ಎಲ್ಲ ಏರ್ಕ್ರಾಫ್ಟ್ ಬಗ್ಗೆನೂ ಮಾಡೆಲ್ ಪೀಸ್ ಇಟ್ಬಿಟ್ಟು ಮಾಹಿತಿನ ಕೊಟ್ಟಿದ್ರು. ಸೊ ನಮ್ಮ ಹಸ್ಬೆಂಡ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಇತ್ತು, ನೋಡಲೇಬೇಕು ಅಂತ. ಅದನ್ನು ಒಂದು ನೋಡ್ಕೊಂಡು ಬಂದ್ವಿ, ಯಾಕೆಂದರೆ ಅಷ್ಟು ನಡೆಯೋಕ್ಕಾಗಲ್ಲ ಆಯಿತಾ. ಹಾಗಾಗಿ ಇವಾಗ 12:30 2 ಗಂಟೆ ತನಕ ಟೈಮ್ ಇತ್ತು. ಊಟ ಮುಗಿಸ್ಕೊಂಬಂದು, ಊಟದೇ ಒಂದು ಹರಸಾಹಸ, ಅದು ಬೇರೆ ಬಿಡಿ, ಅದು ಕೇಳಿಬಿಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ನೋಡ್ತಾ ಇದ್ವಿ. ಇದು ಬಂದುಬಿಟ್ಟು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇದು ಗೂಡ್ಸನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ದೊಡ್ಡದು ಬಂದುಬಿಟ್ಟು ಅಮೇರಿಕನ್ ಟ್ಯಾಂಕರ್. ಇದು ಆಫ್ಟರ್ನೂನ್ದು ಫಸ್ಟ್ ಪರ್ಫಾರ್ಮೆನ್ಸ್ ಇದೇ ಆಗಿತ್ತು. ಒಂದು ರೌಂಡ್ ಬಂದು ಹೋಗ್ತಾರೆ. ಇದ್ರದ್ದು ವಿಶೇಷತೆ ಏನಂದರೆ
ಗಾಳಿಲೇ ಒಂದು ಏರ್ಕ್ರಾಫ್ಟಿಂದ ಇನ್ನೊಂದು ಏರ್ಕ್ರಾಫ್ಟಿಗೆ ಫ್ಯೂಯಲ್ನ ಹಾಕ್ತಾರಂತೆ. ಅದು ಉದ್ದ ಬಾಲ ಇದೆ ಹಿಂದೆಯಿಂದ, ಅದರಲ್ಲಿ ಹಾಕ್ತಾರಂತೆ. ನೋಡೋಕ್ಕೆ ಹೆಂಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ಇದೇ ಹೇಳಿದ್ದು ಹಾರ್ಟ್ ಶೇಪಲ್ಲೆಲ್ಲ ಮಾಡಿದ್ರಲ್ಲ ಅಂತ. ಸೊ ನಮ್ಮ ಹಸ್ಬೆಂಡಿಗೆ ವೀಡಿಯೋ ಮಾಡಿ ಅಂದರೆ ಎಲ್ಲ ಆದಮೇಲೆ ವೀಡಿಯೋ ಮಾಡಿದರು. ಇದು ರಷ್ಯನ್ Su-57 ಇದೇ ಏರ್ಕ್ರಾಫ್ಟ್. ಇದ್ರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು. ಸೊ ಒಂದು ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ನಾವು ಬಂದ್ವಿ. ನಮ್ಮ ಸೂರ್ಯಕಿರಣದ್ದು ಎಲ್ಲ ಏರ್ಕ್ರಾಫ್ಟು ನೋಡಿ ಲ್ಯಾಂಡಿಂಗ್ ಆಗ್ತಾಯಿದೆ. ಯಬ್ಬಾ, ಇವ್ರ ಪರ್ಫಾರ್ಮೆನ್ಸ್ ಅಂತೂ ಮೈ ಜುಮ್ ಅಂತ ಅನಿಸ್ಬಿಟ್ಟಿತ್ತು. ಸೊ ಸಖತ್ತಾಗಿ ಮಾಡಿದ್ರು. ಎಕ್ಸಿಬಿಷನಲ್ಲಿ ಇದು Su-57 ಎಲ್ಲ ಇದೆಯಲ್ಲ, ಅದೇ ಥರ ಇಂಡಿಯಾದವ್ರು ಕೂಡ ಮಾಡ್ತಾ ಇದ್ದಾರಂತೆ ಓನಾಗಿ. ಅದನ್ನೊಂದು ಹಸ್ಬೆಂಡ್ಗೆ ಇಂಟ್ರೆಸ್ಟ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಬೇಗನೆ ಹೊರಟ್ವಿ. ಅಂದರೆ 4 o'clock ಹೊರಟಿದ್ವಿ. ಏಕೆಂದರೆ ಎಲ್ಲರದ್ದು ನಾವೆಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ವಿ ಪರ್ಫಾರ್ಮೆನ್ಸ್ ನೋಡೋದು. ಮತ್ತು ಇಷ್ಟು ಜನ ಒಟ್ಟಿಗೆ ಹೊರಟ್ರೆ ಟ್ರಾಫಿಕ್ ಹೆಂಗಾಗ್ಬೋದು ನೀವೇ ಹೇಳಿ. ಹಾಗಾಗಿ ಬೇಡಪ್ಪ ಸವಾಸ. ಪಾಪುನೂ ಇದ್ದಾಳೆ, ಐಶುಗೂ ಫುಲ್ ಸುಸ್ತಾಗಿತ್ತು, ನಮಗೂ ಕೂಡ. ಹಾಗಾಗಿ ಸ್ವಲ್ಪ ಬೇಗ ಹೊರಟು ನಾವು ಬಂದ್ವಿ. ಬಂದಾಗ ಕಾರಿನ ಪರಿಸ್ಥಿತಿ ನೀವೇ ನೋಡಿ. ನಮ್ಮದು ವೈಟ್ ಕಲರ್ ಕಾರಲ್ಲ, ಫುಲ್ ರೆಡ್ ಆಗಿತ್ತು. ಗ್ಲಾಸ್ ಮೇಲೆಲ್ಲ ಧೂಳು, ಇಲ್ಲಿ ತನಕನೂ ಕಾಣುತ್ತೆ ಏರ್ ಶೋ. ಹಾಗಾಗಿ ಅದ್ರದ್ದು ಧೂಳೆಲ್ಲ ಹೆವಿ ಕಾರ್ ಮೇಲೆ. ನಮ್ಮ ಬಟ್ಟೆ, ನಮ್ಮ ಚಪ್ಪಲಂತೂ ನೀವು ಕೇಳಲೇಬೇಡಿ, ಆ ಪರಿಸ್ಥಿತಿಗೆ ಬಂದಿತ್ತು. ಇವತ್ತಿನ ದಿನ ಮಾತ್ರ ಸೂಪರ್ ಆಗಿತ್ತು. ಏರ್ ಶೋ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಲ್ಮೋಸ್ಟ್ 5 o'clock ಆಯಿತು. ಟ್ರಾಫಿಕ್ ಇಲ್ಲ ಅಂತ ಅಂದ್ಕೊಂಡ್ರು ಸ್ವಲ್ಪ ಟ್ರಾಫಿಕ್ ಸಿಕ್ತು. ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲ ಅನ್ನೋದು ಮಾತೇ ಇಲ್ವಲ್ಲ. ಹಾಗಾಗಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾನು ಈ ಅವತಾರಕ್ಕೆ ಬಂದಿದ್ದೀನಿ. ನನ್ನ ತೋರಿಸ್ತೀನಿ, ನೈಟಿ ಅವತಾರಕ್ಕೆ ಬಂದಿದ್ದೀನಿ. ಇದು ಕಂಫರ್ಟೇಬಲ್ ಆಯ್ತಾ, ಕಾಲು ಕೈ ಎಲ್ಲ ಮಾತಾಡ್ತಾ ಇದೆ. ಸಿಕ್ಕಾಪಟ್ಟೆ ನೋವಾಗಿದೆ, ಅಷ್ಟು ನಡೆದಿದ್ದೀವಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಏರ್ ಶೋ ನೋಡೋಕ್ಕೆ ಹೋಗಿದ್ರೆ ಕಮೆಂಟ್ ಮಾಡಿ, ನನಗೂ ಖುಷಿ ಆಗತ್ತೆ. ಸೊ ಹೋಗಲಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗಿರುತ್ತೋ ಅವಾಗ ಮಿಸ್ ಮಾಡದೆ ಹೋಗಿ. ವರ್ತ್, ಸೂಪರ್ ಡೂಪರ್ ಅಂದರೆ 2 ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೋಗಿ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತಲೂ ಅಂದ್ಕೊಂಡೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋನ ಮಾಡೋಕ್ಕೆ ನನಗೆ ಒಂದು ಮೋಟಿವೇಟ್ ಸಿಗುತ್ತೆ. ಈ ವ್ಲಾಗ್ ಇಷ್ಟ ಆಗಲಿಲ್ಲ ಅಂದರೆ ಇನ್ನೂ ಉಳಿದಿರೋ ವ್ಲಾಗ್ಸ್ನ ನೋಡಿ. ಯಾವ್ದಾದ್ರು ಒಂದು ವ್ಲಾಗ್ ಕೂಡ ಒಂದಾದರೂ ನಿಮಗೆ ಇಷ್ಟ ಆಗ್ಬೋದು. ಸೊ ಚಾನಲ್ನ ಚೆಕ್ ಮಾಡ್ತಾ ಇರಿ. ನಾನು ಯಾವಾಗ ಇಷ್ಟ ಆಗ್ತೀನೋ ಆವಾಗ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲೇ ತನಕ ಎಲ್ಲರಿಗೂ ಬಾಯ್, ನಮಸ್ಕಾರ, ಟೇಕ್ ಕೇರ್.